ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2-3 ದಿನ ಊರಲ್ಲಿ ಇರಲಿಲ್ಲ. ಅಂದರೆ ಅಕ್ಕ ಮನೆಗೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆಂಧ್ರಕ್ಕೆ. ಅದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕ ಮನೆಗೆ ಹೋಗಿದ್ವಿ. ಅಲ್ಲಿಂದ ಬಂದು ಒಂದಿನ ಫುಲ್ಲು ರೆಸ್ಟ್ ಮಾಡಿದ್ದಾಯಿತು. ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಅಂದರೆ ಊರಿಗೆ ಬಂದು ಡೈರೆಕ್ಟ್ ಲ್ಯಾಬಿಗೆ ಹೋಗಿದ್ದೆ. ವರ್ಕ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ನನ್ನ ಮನೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಒಂದು 3-4 ಡೇಸ್ ನಾವು ಮನೇಲಿಲ್ಲ ಅಂದರೆ ಹೆಣ್ಮಕ್ಳು ಮನೆಯದ್ದು ಇದೇ ಪಿಕ್ಚರೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಬಾಗ್ಲು ಗುಡ್ಸಿಲ್ಲ, ರಂಗೋಲಿ ಹಾಕಿಲ್ಲ ನೋಡಿ. ನಾನು ಹಾಕಿದ್ದು ಸಂಡೇ, ನಾವು ಹೋಗಿದ್ದು ಸಂಡೇ. ಅವತ್ತು ಹಾಕಿದ ರಂಗೋಲಿ ಫುಲ್ ಎಲ್ಲ ಹಾಳಾಗಿದೆ. ನನ್ನ ಮಗ ಇದ್ದ ಆ್ಯಕ್ಚುಲಿ ಅವ್ನು ಗಂಡು ಮಕ್ಳೇನು ಗೊತ್ತಲ್ಲ ಗುಡ್ಸೋದು, ರಂಗೋಲಿ ಹಾಕೋದು, ಅದನ್ನ ಏನು ಮಾಡೋದಿಲ್ಲ. ಒಣಗಾಕಿದ ಬಟ್ಟೆ ಕೂಡ ಎತ್ತಿಡಕ್ಕಾಗಿಲ್ಲ ಅವನಿಗೆ. ಹಾಗೆ ಹೋಗ್ಬಿಟ್ಟಿದ್ದಾನೆ ಕಾಲೇಜ್ಗೆ, ಟೈಮ್ ಆಯಿತು ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಎತ್ತಾಕ್ಬಿಟ್ಟೆ ಒಳಗಡೆ. ಮನೆ ಫುಲ್ಲು ಒಂದು ಚೇಂಜ್ ಆಗಿದೆ. ಇದು ನಾನು ಇವಾಗ ತಂದಿಟ್ಟಿರೋದು ಬ್ಯಾಗ್ಗಳು. ಮನೆನೇ ಒಂದು ಇದಾಗ್ಬಿಟ್ಟಿದೆ. ಹೀಗಿತ್ತ ನಮ್ಮ ಮನೆ ಅನ್ನೋ ಥರ ಆಗ್ಬಿಟ್ಟಿದೆ. ಈಗೆಲ್ಲದನ್ನು ಕ್ಲೀನ್ ಮಾಡಬೇಕು. ಇವತ್ತು ಫ್ರೈಡೇ, ಪೂಜೆ ಮಾಡಿಲ್ಲ ಬೆಳಗ್ಗೆ. ಈಗ ಮಾಡ್ಕೋಬೇಕು. ಅಲ್ಲಿ ಸ್ನಾನ ಮಾಡ್ಕೊಂಡು ಹೊರಟಿದ್ದಷ್ಟೇ. ತೊಳೆದಿಟ್ಟಿದ್ದ ಪಾತ್ರೆ ಹಾಗೆ ಇದೆ, ಅದೇನೋ ಓಕೆ. ಇದು ನೋಡಿ, ಇದು ಅವತ್ತು ಅಡುಗೆ ಮಾಡಿಟ್ಟಿದ್ದೆ ಊಟ ಮಾಡ್ಕೊಳ್ಳಿ ಅಂತ. ಊಟ ಮಾಡಿದ್ಮೇಲೆ ತೊಳೆದಿಡ್ಬೇಕು ತಾನೇ, ನೀರು ಹಾಕ್ಬಿಟ್ಟು ಇಟ್ಟೋಗಿದ್ದೀನಿ. ಎಷ್ಟು ಬುದ್ಧಿವಂತ ಇದ್ದಾರೆ ಮಕ್ಕಳು ಅಂದರೆ. ಅದು ಒಣಗಿದ್ರೂ ಅದಕ್ಕೂ ಬೈತಾರೆ ಅಂತ ಅಂದ್ಬಿಟ್ಟು ಸಿಂಕಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾನೆ. ನನಗೆ ಒಂದು ಭಯ ಇತ್ತು, ಇಲ್ಲಿ ಸ್ವಲ್ಪ ಇರುವೆ ಜಾಸ್ತಿ ಆಗ್ಬಿಟ್ಟಿತ್ತು ನೋಡಿ. ಇದ್ರ ಲಕ್ಷ್ಮಣ ರೇಖಾ ಬರ್ದಿಟ್ಟು ಹೋಗಿದ್ದೆ. ಆದರೂ ನೋಡಿ ಇಲ್ಲಿ ಎಷ್ಟೊಂದು ಇರುವೆ ಬಂದಿದೆ ಅಂತ ಅಂದ್ಬಿಟ್ಟು ಕಾಣ್ತಿರ್ಬೋದು ನಿಮ್ಗೆ ಬಿಸಿಲಲ್ಲಿ ಸ್ವಲ್ಪ ಇದಾಗ್ತಿದೆ. ಇಲ್ಲಿ ಲಕ್ಷ್ಮಣ ರೇಖಾ ಬರ್ದಿದ್ನಲ್ಲ, ಇಲ್ಲ ಅದು ಎಷ್ಟು ದಪ್ಪ ಇತ್ತು ಇರುವೆಗಳು ಅಂದರೆ, ಕಚ್ಚಿದ್ರೆ ಹಂಗೆ ಇದಾಗ್ಬಿಟ್ಟಿತ್ತು, ಗುಳ್ಳೆಗಳಾಗ್ಬಿಟ್ಟಿತ್ತು. ಅಡುಗೆ ಮನೆ ಫುಲ್ಲು ಇಲ್ಲೂ ಹಂಗೆ ಹಾಕಿತ್ತು. ಅದಕ್ಕೆ ಇಲ್ಲೆಲ್ಲ ಲಕ್ಷ್ಮಣ ರೇಖಾ ಬರ್ದಿಟ್ಟಿದ್ದೆ. ಏನು ಮಾಡಂಗಿಲ್ಲ, ಅಟ್ಲೀಸ್ಟ್ ಮಾಡಿ ತಿಂತಿದಾರಲ್ಲ ಅಂತ ಖುಷಿ ಪಡಬೇಕು. ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ನಲ್ಲ, ಮಿಕ್ಸಿ ಜಾರ್ ಒಂದು ತೊಳೆದಿಟ್ಬಿಟ್ಟು ಜ್ಯೂಸ್ ಬಾಟಲ್ ಒಂದು ತೊಳೆದಿಟ್ಟು ಹೋಗಿದ್ದಾನೆ. ಅಷ್ಟು ಬಿಟ್ರೆ ಏನು ಮಾಡ್ಕೊಂಡಿಲ್ಲ. ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಸ್ನಾನ ಏನೇನು ಬೆಳಗ್ಗೆ ಆಗಿತ್ತು, ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಪೂಜೆ ಒಂದು ಮಾಡ್ಕೋತೀನಿ. ಫಸ್ಟ್ ಹೋಗಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬರ್ತೀನಿ. ಮನೆ ಗುಡಿಸಿ ಒರೆಸಿ ಆಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಕಾಫಿ ಕುಡಿಬೇಕು. ಯಾಕೋ ಸ್ವಲ್ಪ ತಲೆನೋವ್ತೈತೆ. ಏನು ಜರ್ನಿನಪ್ಪ ಬಿಸಿಲಲ್ಲಿ ಅನ್ಸ್ಬಿಡುತ್ತೆ ಟ್ರೈನಲ್ಲಿ. ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸ ಶುರು ಮಾಡ್ತೀನಿ. ದೇವ್ರ ಪೂಜೆ ಮಾಡಿಲ್ಲ. ದೇವ್ರ ಮನೆ ಒಂಥರ ಎಷ್ಟೋ ವರ್ಷ ಆಗಿದೆಯೇನೋ ದೇವ್ರ ಮನೆಗೆ ಹೋಗಿ ಅನ್ನೋ ಥರ ಆಗ್ಬಿಟ್ಟಿದೆ. ದೀಪ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೋಬೇಕು. ಈಗ ನೋಡೋಣ, ಹೋಗ್ತೀನಿ. ಫಸ್ಟ್ ಹಿಂದೆ ಹೋಗಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದು ಆಮೇಲೆ ಕೆಲಸ ಶುರು ಮಾಡ್ತೀನಿ. ಏನಾಗಿದೆಯೋ ಏನೋ ಗಿಡನೂ ಗೊತ್ತಿಲ್ಲ. ಕಾಫಿ ಮಾಡ್ಕೊಂಡು ಕುಡಿದು ಕೆಲಸ ಶುರು ಮಾಡ್ತೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫ್ರೈಡೇ ಸಂಜೆ ಪೂಜೆ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು ಮನೆ ಕ್ಲೀನ್ ಮಾಡಿಕೊಂಡು. ಆ್ಯಕ್ಚುಲಿ ನಾನು ಶುರು ಮಾಡಿದ್ದು 4:45 ಗಂಟೆಯಿಂದ. ಟೈಮು 7:30 ಆಗೋಯ್ತು ಪೂಜೆ ಮಾಡೋಷ್ಟೊತ್ತಿಗೆ. ದೀಪ ಎಲ್ಲ ತೊಳ್ಕೊಂಡು ಮಾಡಬೇಕಿತ್ತು. ಅಲ್ಲಿಂದ ಪ್ರಸಾದ ತೊಗೊಂಬಂದಿದ್ನಲ್ಲ ಲಾಡು, ಅದನ್ನು ಇಟ್ಬಿಟ್ಟು ಸ್ವಾಮಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡೆ. ಟೈಮ್ ನೋಡಿ ನಾನು ತೋರಿಸ್ತಿದ್ದೀನಿ, 7:20 ಅಂದರೆ 10 ನಿಮಿಷ ಫಾಸ್ಟ್ ಇಟ್ಕೊಂಡಿದ್ದೀನಿ ನನ್ನ ಟೈಮ್ನ. ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಾಳೆ ಸ್ಯಾಟರ್ಡೆ, ನಾಳೆನೂ ವಾರ ಇರುತ್ತೆ, ಪೂಜೆ ಮಾಡ್ಕೋಬೇಕು. ಹಾಗೆ ನಾನು ಡ್ಯೂಟಿಗೆ ಹೋಗಬೇಕಿತ್ತು ಸಂಜೆ. ನಾನು ನಿನ್ನೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂತೂ ಡೈರೆಕ್ಟಾಗೆ ಮಾತಾಡಿದ್ದೀನಿ. ಇದು ಸ್ಯಾಟರ್ಡೆ ವ್ಲಾಗು. ಬಟ್ ಅಲ್ಲಿ ಏನಾಗಿದೆ ಅಂತ ಅಂದರೆ, ಟ್ರೈನ್ ಪಾಸ್ ಆಗ್ತಿತ್ತು, ಸೌಂಡು ಡಿಸ್ಟರ್ಬೆನ್ಸ್ ಆಯಿತು. ಹಾಗಾಗಿ ನಾನು ಅದನ್ನು ವಾಯ್ಸ್ ಓವರ್ ಕೊಡಬೇಕಾಯಿತು. ಇದು ಸ್ಯಾಟರ್ಡೆ ಮಾರ್ನಿಂಗು. ರಂಗೋಲಿ ಈ ಥರ ಹಾಕ್ಕೊಂಡಿದ್ದೆ. ಒಂದು ಲೋಟಸ್ದು ಕಲರು ಫಿಲ್ ಮಾಡ್ಕೊಂಡಿದ್ದೆ. ಬೇಗ ಎದ್ದಿದ್ನಲ್ಲ, ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಲೋಟಸ್ಸು ರಂಗೋಲಿ ಹಾಕ್ಕೊಂಡು ಕಲರ್ ಹಾಕ್ಕೊಂಡಿದ್ದೆ. ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು. ಬಿಸಿಲು ನೋಡಿ ಎಷ್ಟು ಬಂದಿದೆ. ನಾನು 8 ಗಂಟೆಗೆ ಹೋಗಬೇಕಿತ್ತು ಲ್ಯಾಬಿಗೆ. ತಿಂಡಿಗೆ ಪಲಾವ್ ಮಾಡ್ಕೊಂಡಿದ್ದೆ. ಅಂದರೆ
ಪಲಾವ್ ಆದರೆ 2 ಟೈಮ್ ತಿನ್ಕೋಬೋದು. ಈಗ ಬಿಸಿಲು ಚಪಾತಿ ಅದೆಲ್ಲ ತಿನ್ನೋಕ್ಕಾಗಲ್ಲ, ಹಾಗಾಗಿ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಅಂದರೆ ಒಬ್ರಿಗೆ ಎಕ್ಸ್ಟ್ರಾನೇ ಮಾಡಿರ್ತೀನಿ ನನ್ನ ಮನೇಲಿ. ನನ್ನ ಮಗನ ಫ್ರೆಂಡ್ಸ್ ಬರ್ಬೋದು ಅಥವಾ ಯಾರಾದರೂ ಬಂದರೆ ಆಗುತ್ತೆ. ಉಳಿದ್ರೂ ನಾವು ನೆಕ್ಸ್ಟ್ ತಿಂತೀವಿ. ರೈಸ್ ಐಟಮ್ ಏನು ವೇಸ್ಟ್ ಮಾಡೋದಿಲ್ಲ. ಸ್ವಲ್ಪ ರೈಸು ಮತ್ತು ಸ್ವಲ್ಪ ಸಾಂಬಾರಿತ್ತು, ಅದನ್ನು ಮಾಡಿಟ್ಟಿದ್ದೀನಿ. ಇದು ಸಂಡೇ. ಸ್ಯಾಟರ್ಡೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸಂಜೆನೂ ನಾನು ಲ್ಯಾಬಿಗೆ ಹೋಗಬೇಕಾಗಿತ್ತು, ಜೊತೆಗೆ RCB ಮ್ಯಾಚ್ ಇತ್ತು, ಅದು ನೋಡ್ಕೊಂಡು ವಿಡಿಯೋ ಮಾಡಲೇ ಇಲ್ಲ. ಇದು ಸಂಡೇ ಬಂದನಲ್ಲ, ಬೆಳಗ್ಗೆ ಡ್ಯೂಟಿಗೆ ಹೋಗಿ ಮುಗಿಸ್ಕೊಂಡು 2 ಗಂಟೆಗೆ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆ ತೊಳಿಬೇಕಿತ್ತು. ನೆನೆಸಿಟ್ಬಿಟ್ಟು ಇದು ಸೋಫಾ ಕವರೆಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ತೆಗ್ದಿದ್ನಲ್ಲ, ಇದು ಬೇರೆದು ಹಾಕಿದ್ದೆ. ಮನೆ ಕ್ಲೀನ್ ಮಾಡೋದ್ರಲ್ಲೇ ನಮ್ಮ ಟೈಮ್ ಆಗಿಬಿಡುತ್ತೆ. ಬಾಡಿಗೆ ಮನೆ, ಸ್ವಂತ ಮನೆ ಅಂತೇನೂ ಇಲ್ಲ, ನಾವಿರೋ ಜಾಗ ಕ್ಲೀನಾಗಿರ್ಬೇಕಷ್ಟೇ. ಆದರೆ ಕೆಲವೊಂದು ಮನೆಗಳಿಗೆ ಎಷ್ಟು ಅಲಂಕಾರ ಮಾಡಿದ್ರು ಆ ಮನೆ ನಮ್ದು ಆಗಿರಲ್ಲ, ಬಾಡಿಗೆ ಮನೆಯೇ ಆಗಿರುತ್ತೆ. ಹಂಗಂತೇಳ್ಬಿಟ್ಟು ನಾವು ಹಾಗೆ ಗಬ್ಬಾಗೂ ಇರೋಕ್ಕಾಗಲ್ಲ. ತರಕಾರಿ ತೊಗೊಂಡು ಬಂದಿದ್ದೆ. ಸೊಪ್ಪು ನೋಡಿ ಎಷ್ಟಿದೆ, ಇಷ್ಟೇ ದಪ್ಪ ಕಟ್ಟಿಗೆ 10 ರೂಪಾಯಿ ಹೇಳಿದ್ರು ಒಂದು ಕಟ್ ಸೊಪ್ಪು. ಮೊದಲು ಇಲ್ಲೇ ನಮ್ಮನೆ ಹತ್ರನೇ ತರಕಾರಿ ಅಂಗಡಿ ಇತ್ತು, ಅಲ್ಲಿ ಫ್ರೆಶ್ಶಾಗಿ ಏನು ಬೇಕೋ ಹೋಗಿ ತೊಗೊಂಬರ್ತಿದ್ವಿ. ಈಗ ಸ್ವಲ್ಪ ನನಗೆ ವಾರದಲ್ಲಿ 2 ದಿನ ತಂದಿಟ್ಕೋಬೇಕು ಆ ಥರ ಆಗಿದೆ. ಸೌತೆಕಾಯಿ, ಕ್ಯಾರೆಟು ಏನೂ ಇರಲಿಲ್ಲ, ಹಾಗಾಗಿ ಹೋಗಿ ತೊಗೊಂಬಂದೆ. ಸೆಕೆ ಆಗ್ತಿತ್ತು, ಅದಕ್ಕೆ ಫ್ಯಾನ್ ಹಾಕ್ಕೊಂಡು ತರಕಾರಿನ ಸ್ವಲ್ಪ ಹೊರಗಡೆ ಇಟ್ಬಿಟ್ಟು ಆಮೇಲೆ ತೆಗ್ದಿಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೀನಿ. ಸೊಪ್ಪು ತರಕಾರಿ ಈ ಬೇಸಿಗೆನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಹಾಗಂತ ತಿಂದೇನೂ ಇರೋದಕ್ಕಾಗಲ್ಲ. ಹಣ್ಣು, ಸೊಪ್ಪು, ತರಕಾರಿ, ಹೂವು ಇದೆಲ್ಲ ಡೈಲಿ ಬೇಕಾಗಿರೋ ವಸ್ತುಗಳೇ ಅಲ್ವಾ. ಈ ಸೊಪ್ಪು ಬೇರೆ ಸೊಪ್ಪು ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿ 10 ರೂಪಾಯಿ ಒಂದು ಕಟ್ಟು ಹೇಳ್ತಿದ್ದಾರೆ. ಎಷ್ಟು ತೊಗೊಳ್ಳೋದು? 1 ಕಟ್ ತೊಗೊಂಡ್ರೆ ಕಡಿಮೆ, 2 ಕಟ್ ತೊಗೊಂಡ್ರೆ ಜಾಸ್ತಿ, ಹಾಗಾಗುತ್ತೆ ನಮ್ಮ ಮನೇಲಿ. ಆಮೇಲೆ 2 ಟೈಮು ನಮಗೆ ಅದನ್ನೇ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬರೀ ಕೊತ್ತಂಬರಿ ಸೊಪ್ಪು ಏನು ಯೂಸ್ ಆಗುತ್ತೋ ಜಾಸ್ತಿ, ಅದಕ್ಕೆ ಅದನ್ನು ತೊಗೊಂಬಂದೆ. ಕರಿಬೇವಿತ್ತು ಮನೇಲಿ, ಕೊತ್ತಂಬರಿ ಒಂದು ತೊಗೊಂಬಂದೆ, ಮತ್ತು ಹೀರೆಕಾಯಿ ತೊಗೊಂಬಂದೆ. ಹೀರೆಕಾಯಿ ತೊವೆ ಏನಾದ್ರು ಮಾಡ್ಕೊಳ್ಳೋಣ, ಒಂದು ಟೈಮಿಗೆ ಚೆನ್ನಾಗಿರುತ್ತೆ. ಚಪಾತಿ, ಪಲ್ಯ ಏನಾದರೂ ಮಾಡೋಣ ಅಂತ. ಕ್ಯಾರೆಟ್ ಅಂತೂ ತುಂಬ ಚೆನ್ನಾಗಿತ್ತು, ದಪ್ಪಗಿತ್ತು. ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇದೆಲ್ಲ ಇಷ್ಟಕ್ಕೇ 500 ರೂಪಾಯಿ ಆಗಿದೆ ತರಕಾರಿಗೆ. ನಿಜವಾಗ್ಲೂ ಬೆಲೆ ಜಾಸ್ತಿ ಆಗಿದೆ ಇವಾಗ. ಏನು ಕೊಂಡು ತಿನ್ನೋದು ಗೊತ್ತಿಲ್ಲ. ಬೆಳೆದು ತಿನ್ನೋದು ತುಂಬ ಇಷ್ಟ ನನಗೆ, ಆದರೆ ಜಾಗ ಇಲ್ಲ. ಏನು ಮಾಡೋದು? ಇರೋ ಜಾಗದಲ್ಲಿ ಹಾಕ್ಕೊಂಡು ಮೇಂಟೈನ್ ಮಾಡೋದು ಕಷ್ಟನೇ. ಅದಕ್ಕೆ ನೀರು ಹಾಕಬೇಕು, ಮಾಡಬೇಕು. ನಾನು ಕೆಲವೊಮ್ಮೆ ಮನೆ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೊರಗಡೆ ಕೆಲಸದ ಕಡೆ ಗಮನ ಕೊಡಲ್ಲ. ಹೊರಗಡೆ ಮಾಡಿದ್ರೆ ಒಳಗಿನ ಕೆಲಸ. ಈಗ ಆರಾಮಿಲ್ದಾಗಂತೂ ನನಗೆ ಒಂದು ಕೆಲಸ ಮಾಡಿದ್ರೆ ಹೆಚ್ಚು, ಇನ್ನೊಂದು ಕೆಲಸ ಮಾಡಿದ್ರೆ ಕಡಿಮೆ, ಆ ಥರ ಆಗಿದೆ. ಬರೀ ಬಟ್ಟೆ ನೆನೆಸ್ಬಿಟ್ಟು ಸೋಫಾ ಕವರ್ ಚೇಂಜ್ ಮಾಡಿದ್ದಕ್ಕೇ ಸ್ವಲ್ಪ ಸುಸ್ತಾಯಿತು. ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ತರಕಾರಿ ತಂದಿಟ್ಟಿದ ತಕ್ಷಣ ನನ್ನ ಕವರಿಂದ ತೆಗೆದೇ ಇಲ್ಲ. ಈಗ ಎಲ್ಲ ತೊಳೆದು ಒರೆಸಿ ಎತ್ತಿಟ್ಕೋತೀನಿ ಒಂದೇ ಸಲ. ಕ್ಯಾರೆಟ್ ಮಾತ್ರ ನೀರಲ್ಲಿ ಹಾಕಿ ಇಟ್ಕೋತೀನಿ. ಸೌತೆಕಾಯಿ ಅಂತೂ ಬೇಸಿಗೆಗೋ ಏನೋ ಗೊತ್ತಿಲ್ಲ, ತುಂಬ ರೇಟಾಗಿದೆ. 10 ರೂಪಾಯಿಗೆ 1, 2 ಕೊಡ್ತಿದ್ದವರು ಈಗ 100 ರೂಪಾಯಿಗೆ 3 ಹೇಳ್ತಾ ಇದ್ದಾರೆ ಸೌತೆಕಾಯಿ. ನನಗೆ ಶಾಕ್ ಆಯಿತು. 100 ರೂಪಾಯಿಗೆ 3 ಸೌತೆಕಾಯಿನ ಅಂತ. ಹಂಗೂ ಪರಿಚಯ ಇದ್ದವರು 100 ರೂಪಾಯಿಗೆ 4 ಮಾಡಿಬಿಟ್ಟು ಕೊಟ್ಟರು. 150 ರೂಪಾಯಿ ಕೊಟ್ಟಿದ್ದಕ್ಕೆ 6 ಸೌತೆಕಾಯಿ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ 1 ಟೈಮಿಗೆ 1 ಸೌತೆಕಾಯಿ ಬೇಕು ನಮಗೆ. 2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ ಸೌತೆಕಾಯಿ. ಇಲ್ಲ 3 ದಿನಕ್ಕೆ 2 ಸೌತೆಕಾಯಿ ಥರ ಆದ್ರೂ 3 ದಿನಕ್ಕೆ ಖಾಲಿ ಆಗುತ್ತೆ. ಸೌತೆಕಾಯಿ ಬೇಕೇ ಬೇಕು. ಈ ಹೂವು ಅಷ್ಟೇ ನೋಡಿ, 100 ರೂಪಾಯಿ ಇದಕ್ಕೆ. ಹೂವು ಅಷ್ಟೇ, ಹೂವಿನ ರೇಟೂ ಜಾಸ್ತಿ ಆಗಿದೆ. ಬಟ್ ಹೂವಿಲ್ಲದೆ ನಮ್ಮ ಗಿಡದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹೂವೆಲ್ಲ. ಈಗ ಬಿಡೋದೇ ಕಡಿಮೆ ಆಗಿದೆ. ನಾನು ಅದನ್ನು ಕರೆಕ್ಟಾಗಿ ಕೇರ್ ಮಾಡ್ತಿಲ್ಲ ಗಿಡಗಳನ್ನ. ಸ್ವಲ್ಪ ಔಷಧಿ ಎಲ್ಲ ಹೊಡೆದು ಗೊಬ್ಬರ ಹಾಕಿದ್ರೆ ಬರ್ಬೋದೇನೋ, ನಾನು ಅದ್ರ ಕಡೆ ಗಮನನೇ ಕೊಡ್ತಾಯಿಲ್ಲ ಗಿಡಗಳ ಕಡೆ. ಬೇಕಾಬಿಟ್ಟು ಮಕ್ಳಿಗೆ ಹೇಳ್ತೀನಿ ನೀರು ಹಾಕೋಕ್ಕೆ. ಬೆಳಗ್ಗೆ ಹೂವು ಎತ್ಕೊಂಬರಕ್ಕೆ ಹೋದಾಗ ನೀರು ಹಾಕಬೇಕು ಅಂತ ನೆನಪಾಗುತ್ತೆ. ಆ ಮನೇಲಿದ್ದಾಗ ಏನಾಗ್ತಿತ್ತು ಅಂದರೆ ಟೆರಸ್ಸಲ್ಲೇ ಕೊಳ ಇತ್ತು, ಅಲ್ಲೇ ಹೋಗಿ ಹಾಕ್ಬಿಟ್ಟು ಬರ್ತಿದ್ದೆ. ಈಗ ಹಂಗಾಗಲ್ಲ. ಬಕೆಟು ಮಗ್ಗು ತೊಗೊಂಡೋಗಿ ಹಾಕಬೇಕು. ಆಲೂಗಡ್ಡೆ, ಸೌತೆಕಾಯಿ, ಕ್ಯಾರೆಟು ಮತ್ತು ಬದನೆಕಾಯಿ, ಕ್ಯಾಪ್ಸಿಕಮ್ಮು ಅದೇ 500 ರೂಪಾಯಿ ಆಗೋಗಿದೆ. ಬೆಳ್ಳುಳ್ಳಿ ಒಂದು ಅರ್ಧ kg ಅಷ್ಟೇ, ಟೊಮೆಟೊ ಒಂದು ಅಷ್ಟಕ್ಕೇ. ಬೆಳ್ಳುಳ್ಳಿ ನೋಡಿ ಅರ್ಧ kgಗೆ ಇಷ್ಟು ಬಂದಿದೆ. ಅದು 60 ರೂಪಾಯಿ ಅಂದರು, 50 ರೂಪಾಯಿ ಮಾಡಿ ಕೊಟ್ಟರು. ನಂಗೆ ಬಾರ್ಗೇನ್ ಮಾಡೋದಕ್ಕೂ ಇಷ್ಟ ಆಗಲ್ಲ. ಏನು ಬಾರ್ಗೇನ್ ಮಾಡೋದು, 5 ರೂಪಾಯಿ 10 ರೂಪಾಯಿ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ತೀನಿ. ಆದರೂ ಕೆಲವೊಂದು ತೊಗೊಳ್ಳುವಾಗ ನೋಡಿ ಚೆನ್ನಾಗಿರೋದನ್ನು ಫ್ರೆಶ್ ಆಗಿದ್ದರೆ ನಾವು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನಿಸುತ್ತೆ. ಎಂತೆಂಥದ್ದು ಕೊಟ್ಟರೆ ಕೆಲವೊಮ್ಮೆ ಮೋಸ ಮಾಡ್ತಾರೆ. ನೋಡೋದಕ್ಕಷ್ಟೇ ಮೇಲ್ಗಡೆ ಚೆನ್ನಾಗಿರೋದು ಇರುತ್ತೆ ತರಕಾರಿ, ಬಟ್ ನಮ್ಮ ಕವರ್ಗೆ ಹಾಕಿದಾಗ ಅದು ಹಾಳಾಗಿರೋದು ತರಕಾರಿ ಕೊಟ್ಟಿರ್ತಾರೆ.
ತರಕಾರಿ ಎಲ್ಲ ತೆಗೆದಿಟ್ಬಿಟ್ಟು ಬಟ್ಟೆ ತೊಳಿಬೇಕಾಗಿತ್ತು, ನೆನೆಸಿಟ್ಟಿದ್ನಲ್ಲ ಆ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನಗೆ ಅವಾಗ ನೆನಪಾಯ್ತು ಇವತ್ತು ಸಂಡೇ ಕ್ರಿಕೆಟ್ ಇದೆ ಅಂತ ಅಂದ್ಬಿಟ್ಟು ಕ್ರಿಕೆಟ್ ನೋಡ್ತಾ ಹಾಗೆ ಕಾಫಿ ಕುಡಿದು ಟೈಮ್ ಪಾಸ್ ಮಾಡಿದೆ. ಇನ್ನೂ ಬಟ್ಟೆ ಒಣಗಾಕಬೇಕು, ನೈಟ್ ಅಡುಗೆ ಮಾಡಬೇಕು. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಮಳೆ ಬರ್ತಿತ್ತಲ್ಲ, ಸ್ವಲ್ಪ ಜೋರಾಗೆ ಬರ್ತಿತ್ತು, ಹಾಗಾಗಿ ಬಿಸಿ ಬಿಸಿ ಅನ್ನ ಮತ್ತು ಹೀರೆಕಾಯಿ, ಬೇಳೆ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಸ್ಕಾಯಿ ಥರ ಅಂದರೆ ತೋವೆ ಥರ ಮಾಡ್ಕೊಂಡಿದ್ದೆ. ಇನ್ನೊಂಚೂರು ಕುದಿಬೇಕು, ಸ್ವಲ್ಪ ತೆಳುಗಿದೆ, ಅದು ಇನ್ನೊಂಚೂರು ಕುದ್ದು ಗಟ್ಟಿಗಾಗಬೇಕು. ನಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ವಿಜಲ್ ಬೇಕಾದರೂ ಹಾಕಿಸ್ಕೋಬೋದು. ನಾನು ಹಾಗೆ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು. ಫಸ್ಟ್ ಇದನ್ನೆಲ್ಲ ಬೇಯಿಸ್ಕೊಂಡು ಆಮೇಲೆ ಮಸ್ತು ಒಗ್ಗರಣೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮುದ್ದೆನೂ ಊಟ ಮಾಡ್ಕೋಬೋದು. ಬಟ್ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಸಾಂಬಾರಿಗೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ನಲ್ಲ, ಬಿಸಿ ಅನ್ನ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು. ಇವತ್ತೇನು ನಾನ್ ವೆಜ್ ಮಾಡಿರಲಿಲ್ಲ, ಬಸವನ ಜಯಂತಿ ಹಬ್ಬ ಅಂತ ಅಂದ್ಬಿಟ್ಟು. ಇಷ್ಟೇ ಇವತ್ತಿನ ಸಂಡೇ ಊಟ. ಸೌತೆಕಾಯಿ ತಿನ್ನೋಣ ಅಂದ್ಕೊಂಡೆ, ಮಳೆ ಬರ್ತಿತ್ತು, ಬೇಡ ಅಂತ ಅನ್ನಿಸ್ತು. ಸೌತೆಕಾಯಿ ಏನು ನೆಂಚಕ್ಕೆ ಏನೂ ಇಲ್ಲ, ಜಸ್ಟ್ ಅನ್ನ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದು ಸಂಡೇನ ಮುಗಿಸಿದ್ವಿ. ಮಾತ್ರೆ ತೊಗೊಂಡು ಮಲ್ಕೊಂಡ್ವಿ. ಹೀಗಿತ್ತು ನಂದು ಶನಿವಾರ ಮತ್ತು ಭಾನುವಾರ ವ್ಲಾಗು. ಹೀಗಿತ್ತು ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನು ಮರೆತರೂ ಟ್ಯಾಬ್ಲೆಟ್ ತೊಗೊಳೋದು ಮಾತ್ರ ಮರೆಯೋ ಹಾಗಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.